Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ರಾಜಕೀಯವಾಗಿ ನನಗೂ ಅವ್ರಿಗೂ ಸಂಬಂಧ ಇಲ್ಲ. ರಾಜಕಾರಣ ಅವ್ರು ಬೇರೆ ಪಕ್ಷದಲ್ಲಿದ್ದಾರೆ, ನಾನು ಬೇರೆ ಪಕ್ಷದಲ್ಲಿದ್ದೀನಿ. ಮತ್ತು ನನಗೆ ಗೊತ್ತಿರೋ ಮಾಹಿತಿ ಡಿ ಕೆ ಶಿವಕುಮಾರ್ ಅಲ್ಲಿ ನಮ್ಮ 4 ಜನ ಮಂತ್ರಿ 3 ಜನ ಹೆಸರು ಹೇಳೋರು, ಒಬ್ಬರು ಹೆಸರು ಹೇಳಿಲ್ಲ. ನಾವು ಯಾವುದೇ ಕಾರಣಕ್ಕೆ ಇದರಲ್ಲಿ ಕಾನ್ಫರೆನ್ಸ್ ಆಗಿಲ್ಲ, ನಮಗೆ ಸಂಬಂಧ ಇಲ್ಲ. ಈ ವಿಚಾರ ಸಂಪೂರ್ಣವಾಗಿ ನಾವು ಫ್ರೀಯಾಗಿ SIT ಮತ್ತು ಕೋರ್ಟನ್ನು ತನಿಖೆ ಆಗೋದನ್ನು ಅಷ್ಟೇ ನಾವು ಗಮನಿಸ್ತೀವಿ ಇಲ್ಲ. ಮತ್ತು ನಾವು ದೇವೇಗೌಡರ ಕುಟುಂಬನ ಈ ವಿಚಾರದಲ್ಲಿ ಅವ್ರಿಗೆ ಗೌರವವನ್ನು ಮತ್ತು ಎಲ್ಲ ಒಂದು ಕಡೆ ನಾವು ಅದನ್ನು ಗಮನದಲ್ಲಿಟ್ಕೊಂಡು ನೋವಾಗಬೇಕು ಅಂತ ಬಯಸೋರು. ಅವರು Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ದೇವೇಗೌಡರಿಗೆ ನಾವು ಅತ್ಯಂತ ಗೌರವಯುತವಾಗಿ ನಡ್ಕೋತೀವಿ. ಅವರು ಅವ್ರ ಮಗನ ವಿಚಾರ ಬಂದಾಗ ಯಾವ ರೀತಿ ನಡ್ಕೋತಾರೋ ಬಿಡ್ತಾರೋದು ಅವ್ರಿಗೆ ಬಿಟ್ಟು ವಿಚಾರ. ದೊಡ್ಡವರಿದ್ದಾರೆ, ಬಟ್ ನಾನು ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಲ್ಲ. ಕುಮಾರಸ್ವಾಮಿಯವರು ಪದೇ ಪದೇ ಈ ವಿಚಾರವನ್ನು TV ಮುಂದೆ ಹೋಗ್ತಕ್ಕಂಥದ್ರಿಂದ ಇದು ರಬ್ಬಾಗ್ತಾ ಇದೆ ವಿನ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೂ ಇವ್ರಿಗೂ ವೈಯಕ್ತಿಕ ಇದ್ದರೆ ಬೇರೆ ಥರದಲ್ಲಿ ಫೈಟ್ ಮಾಡಲಿ. ಅವರು ಅಸೆಂಬ್ಲಿಲಿ ಕರೆದಿದ್ದಾರೆ, ಅಸೆಂಬ್ಲಿಲಿ ಬಂದು ಚರ್ಚೆ ಮಾಡಲಿ. ಇದೆ ಈ ಪೆನ್ಡ್ರೈವ್ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಪದೇ ಪದೇ ಎಳೆದು ಇದನ್ನು ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿಯವ್ರಿಗೂ ಸೂಕ್ತ ಅಲ್ಲ. ಕುಮಾರಸ್ವಾಮಿಯವರು ಇದನ್ನು ನಾನು ನಿಲ್ಲಿಸು ಅಂತ ಹೇಳಿದ್ರೆ ನೀನು ಯಾರು ನಿಲ್ಸೋಕ್ಕೆ ಅಂತಲೂ ಹೇಳ್ತಾರೆ, ನನಗೆ ಅದು ಗೊತ್ತಿದೆ. ಸೊ ಅದರಿಂದ ನಿಲ್ಲಿಸು ಅಂತ ಹೇಳಲ್ಲ, ಇದೇನು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರ. ಆಮೇಲೆ ಇದಕ್ಕೆ ಕೋರ್ ಕಮಿಟಿ ಮಾಡಿ, ಸ್ಟ್ರೈಕ್ ಮಾಡಿ, ಪ್ರತಿಭಟನೆ ಮಾಡಿ, ಏನು ಸಾಧ್ಯ ಪ್ರತಿಭಟನೆ ಮಾಡೋದು? ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾರೆ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಸಾರ್ವಜನಿಕರನ್ನ ಈಗ ಪಕ್ಷದ ಲೀಡ್ರ್ ಕರೆದಾಗ ಹೋಗಲೇಬೇಕಾಗುತ್ತೆ. ಅವ್ರ ಮನಸ್ಸಿದೆಯೋ ಇಲ್ವೋ. ನನಗೆ ಎಷ್ಟೋ ಜನ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮಾಧ್ಯಮದವ್ರು ಹೇಳ್ತಿದ್ರು, ಭಾಳ ಜನ MLAಗಳಿಗೆ ಇಷ್ಟ ಇಲ್ಲ, ಭಾಳ ಜನ ಲೀಡ್ರ್ಗಳಿಗೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸೋಕ್ಕೆ ಇಷ್ಟ ಇಲ್ಲ, ಆದರೆ ವಿಧಿ ಇಲ್ಲದೆ ಕರೆದಾಗ ಹೋಗಬೇಕಾಗುತ್ತೆ ಪಕ್ಷದಲ್ಲಿ ಅಂತ ಮಾತಾಡ್ತಿರಂತ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಈ ಥರದ್ದೆಲ್ಲ ಇರೋನಾಗ ಬಟ್ ಇದನ್ನು ಕುಮಾರಸ್ವಾಮಿಯವರು ಸಹ ಇದನ್ನು ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ವಿಚಾರದಲ್ಲಿ ಬಂದು ಬೇರೆ ವಿಚಾರದಲ್ಲಿ ಫೈಟ್ ಮಾಡಲಿ. ನಾವು ಫೈಟ್ ಮಾಡೋಕ್ಕೆ ತಯಾರಿದ್ದೀವಿ. ಪಕ್ಷದಲ್ಲಿ ರಾಜಕೀಯವಾಗಿ ಸರ್ಕಾರದ ವಿರುದ್ಧ ಅವ್ರು ಫೈಟ್ ಮಾಡಿದ್ರೆ ಅದಕ್ಕೆ ನಾವೇನು ಉತ್ತರ ಕೊಡಬೇಕು, ಅದಕ್ಕೇನು ನಾವು ಎದುರಿಸ್ಬೇಕು, ಅದನ್ನು ಎದುರಿಸೋಣ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಅತ್ಯಂತ ಕೊನೆ ಮನುಷ್ಯ ದೇವೇಗೌಡರು. ನೋಡ್ರಿ, ಪ್ರಜ್ವಲ್ ರೇವಣ್ಣ ಮಾಡಿರೋದನ್ನ ಇಲ್ಲಿವರೆಗೆ ಎಲ್ಲರೂ ಡಿನೇ ಮಾಡಿದಾರಾ? ಕುಮಾರಸ್ವಾಮಿಯರಾಗಲಿ ರೇವಣ್ಣ ಆಗಲಿ ಮಾಡಿದ್ದಾರೆ ಡಿನೇ? ಏನಂತ ಮಾಡೇ ಇಲ್ಲ ಅಂತ. ನಾನು ಅದೇ ಡಿನೇ ಅಂದರೆ ಏನು, ಒಂದು ನಿಮಿಷ ಕೇಳಪ್ಪ. ಅವರು ಇದನ್ನು ಡಿನೇ ಮಾಡಿದಾರಾ ಅಂತ ಕೇಳಿದೆ. ಎಲ್ಲೂ ಡಿನೇ ಮಾಡಿಲ್ಲ ಅಲ್ವಾ? ಡಿನೇ ಮಾಡಿಲ್ಲ ಅವರೇ ಅಂದಮೇಲೆ ಇನ್ನು ನಾವು ಡಿನೇ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಅಲ್ವಾ? ಒಂದು ನಿಮಿಷ ಕೇಳಪ್ಪ. ಆರೋಪ ನಾನು ಹೇಳ್ತಾ ಇರೋದು, ಡಿನೇ ಮಾಡಿಲ್ಲ, ಆರೋಪ ಮಾಡಿದ್ದಾರೆ, ಆರೋಪ ಆಗಿದೆ, ಆರೋಪನ ತನಿಖೆ ಆಗಲಿ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಸೊ ಅದಾಗ ಗಂಟ ನಾವು ಅವರು ಎಲ್ಲ ಸೇರ್ಕೊಂಡು ಸಹಕಾರ ಮಾಡಬೇಕಲ್ಲ ತನಿಖೆ ಸಂಸ್ಥೆಗೆ. ಸೊ ಈಗ ಸರ್ಕಾರ ಜವಾಬ್ದಾರಿಯಿಂದ ಏನು ಮಾಡಬೇಕು ಅದು ಮಾಡುತ್ತೆ. ಆ ಕುಮಾರಸ್ವಾಮಿಯವರು ಇವತ್ತು ದೇವೇಗೌಡರ ನಂತರ ಆ ಪಕ್ಷದಲ್ಲಿ ಆ ಕುಟುಂಬದಲ್ಲಿ ನಾಯಕರಲ್ಲ, ಅವರು ಪ್ರಯತ್ನ ಮಾಡಿ ಅವನ್ನ ಕರೆಸೋವಂಥ ಪ್ರಯತ್ನ ಮಾಡಲಿ. ಇದೆಲ್ಲವೂ ಎಂಡ್ ಆಗುತ್ತೆ. ಅವನ್ನ ಕರೆಸ್ಬಿಟ್ರೆ ಬಹುಶಃ ಈ ತನಿಖೆ ಒಂದು ಆಯಾಮ ಸಿಕ್ಕುತ್ತೆ, ಅದ್ರ ಪಾಡಿಗೆ ತನಿಖೆ ಆಗುತ್ತೆ. ಆ ಕೆಲಸವನ್ನು ಅವರು ಮಾಡಲಿ. ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಪೆನ್ಡ್ರೈವ್ ವಿಚಾರದಲ್ಲಿ ಯಾಕೆ ಎಳಿಬೇಕು? ಅವಶ್ಯಕತೆ ಏನಿದೆ? ಸುಮ್ಮನೆ ಇಲ್ಲದ್ದೆಲ್ಲ ಮಾತನಾಡಿದ್ರೆ ಅವಶ್ಯಕತೆ ಏನಿದೆ? ಇದನ್ನು ಕುಮಾರಸ್ವಾಮಿಯವರು ಸಹ ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಫೈಟ್ ಮಾಡಿದ್ರು. ಅವರಿಬ್ಬರನ್ನೂ ನಿಲ್ಲಿಸ್ಬಿಟ್ಟು ಕೇಳಬೇಕಟ್ಟೆ ನಾವಾಗರೆ. ಸೊ ಅದರಿಂದ ಯಾರು DCM ಚುನಾವಣೆ ವಿಚಾರದಲ್ಲಿ ಮಾತಾಡ್ತಿದ್ರು, ಅದಾದಮೇಲೆ ಇಲ್ಲಿಗೆ ಬಂತು. ಚುನಾವಣೆಗಿಂತ ಮೊದಲು ಬಂತು. ಅದಾದ ಮೇಲೆ ಈ ವಿಚಾರ ನಾನು ಹೇಳ್ತೀನಲ್ಲ, ಈ ಪೆನ್ಡ್ರೈವ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರು ಕುಮಾರಸ್ವಾಮಿಯವರು ಇಬ್ಬರು ಕೈ ಬಿಟ್ಟರೆ ಅವ್ರಿಗೆ ಗೌರವ ಹೆಚ್ಚಾಗುತ್ತೆ. ಅದರಲ್ಲೇನು ಯೋಚನೆ ಮಾತಿಲ್ಲ.
ಈ ವಿಚಾರದಲ್ಲಿ ಬಿಡಬೇಕು. ನನಗೆ ಮಾಹಿತಿ ಇರೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಪೆನ್ಡ್ರೈವ್ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಸೊ 2-3 ಬಾರಿ ನಾನು ತನಿಖೆ ಇದೆ, SIT ಇದೆ, ಅದು ಮಾತಾಡ್ಕೋತಾರೆ, ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಇವರು ಬಿಡ್ತಾ ಇಲ್ಲ, ಇನ್ನೂ ನಿಮ್ಮ ಗುರುಗಳು ಇನ್ನೂ ಬಿಡ್ತಾ ಇಲ್ಲ. ಭಾಳ ಜನಕ್ಕೆ ಗುರುಗಳಿದ್ದಾರೆ, ಹೆಸರು ಹೇಳೋಕ್ಕಾಗುತ್ತಾ? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.